ಮೂಡಿಂಗೆ ಹಿರಿತನವು ಮೂಡಂಗೆ ಗುರುತನವು ಜಗದಳಿವು ಕಾಣ ಅಂತ. ನೀಚನಾದವನು ದೊರೆಯಾದರೆ, ಹೇಡಿಯಾದವನು ಮಿಲಿಟರಿ ಕರ್ನಲ್ ಆದರೆ, ದಂಡನಾದರೂ ಗುರುವಾದರೆ, ಇವು ಮೂರೇ ಪ್ರಮುಖ ಬೇಕಾಗಿರೋ ದೇಶಕ್ಕೆ. ಹಿಂದೆ ರಾಜರು ಮಹಾರಾಜರಿದ್ದರು, ಅವ್ರ ಪಕ್ಕದಲ್ಲಿ ಗುರುಗಳು ಕೂತ್ಕೊಳ್ತಾ ಇದ್ರು. ಶ್ರೀರಾಮಂಜನ ತಗೊಳ್ರಿ, ವಿಶ್ವಾಮಿತ್ರರು ತಗೊಳ್ರಿ, ಹರಿಶ್ಚಂದ್ರರು ತಗೊಳ್ರಿ, ಯಾವರೇ ಮಹಾರಾಜರು ಆಳಿರಲ್ಲ, ಅವ್ರ ಪಕ್ಕದಲ್ಲಿ ಒಬ್ಬ ಗುರು ಇದ್ದ. ಗುರಿ ಇತ್ತು, ಗುರು ಯುದ್ಧ ಮುಂದೆ ಆಳ್ತಾ ಇದ್ರು. ಇವರಿಗೆ ಗುರುವಿಲ್ಲ, ಗುರು ಇಲ್ಲ, ಇಲ್ಲೇ ಇರೋದ್ರಿಂದ ಮಾತಾಡೋದು ಕಷ್ಟ ಆಗ್ತದೆ. ಒಬ್ಬ ರಾಜ ಇದ್ದ. ರಾಜ ಅಂದರೆ ಸಾಕಷ್ಟು ಸಮಸ್ಯೆಗಳು, ಟೆನ್ಷನ್ನು, ವ್ಯಥೆ, ಆಡಳಿತ ಎಲ್ಲ ಇರ್ತದೆ. ಅವನ ಹತ್ರ ಒಬ್ಬ ಕಾವಲುಗಾರ ಇದ್ದ ಅರಮನೆಯಲ್ಲಿ. ಕಾವಲುಗಾರ ಮಲ್ಕೊಂಡಿದ್ದ. ರಾತ್ರಿ ರಾಜ ನಿದ್ದೆ ಬರಲ್ಲ, ಅಡ್ಡಾಡ್ಕೊಂಡು ಹೊರಗಡೆ ಬಂದ. ಅವನು ನೋಡಿದ, ಎಂಥ ನಿದ್ದೆ ಇದೆ ಪಾಪ ಇವನಿಗೆ, ರಾಜನಾಗಿ ನಿದ್ದೆನೇ ಇಲ್ವಲ್ಲ ನನಗೆ. ಅವನು ಬೈಲಿಲ್ಲ, ಅವನಿಗೆ ತಾನು ಒಂದು ಶಾಲನ್ನು ಒಜ್ಜಿಬಿಟ್ಟ, ಚೆನ್ನಾಗಿ ಇವನಾರ ನಿದ್ದೆ ಮಾಡಲಿ ಅಂತ. ಅಡ್ಡಾಡ್ಕೊಂಡು ಹೋದ. ಸ್ವಲ್ಪ ಹೊತ್ತಿಗೆ ಮಹಾರಾಣಿ ಬಂದಳು. ನೋಡಿ, ರಾಜರು ಒಳ ನಿದ್ದೆ ಎಲ್ಲ ಬಂದು ಹೊರ ಮಲಗಿದ್ದಾರೆ. ಯಾಕೆ? ಶಾಲ್ ರಾಜಂದು, ಅವನು ಒಜ್ಜಿದ್ದಲ್ಲ ರಾಜ. ಆಕೆ ಪಕ್ಕ ಮಲ್ಕೊಂಡ್ಳು. ಸೈನ್ಯ ಗುಲ್ಲೆ ಹೇಳ್ತು. ರಾಜ ನೋಡ್ದ, ಈ ಸೇವಕನ ಪಕ್ಕದಲ್ಲಿ ರಾಣಿ ಮಲಗಿದ್ದಾರೆ, ಶಿರಶ್ಛೇದನ ಮಾಡುವುದಿಲ್ಲ. ಅವಾಗ ಏನಾಯಿತು, ಅಶರೀರು ಹಿಂದೆಲ್ಲ ಹೇಳ್ತಾ ಇದ್ರು, ರಾಜರು ಅಶರೀರನು ಆಗ್ತಾ ಇತ್ತು, ದೈವ ನುಡಿ ಗೊತ್ತಾಯಿತ್ತು ಅಂತ. ತಪ್ಪಲ್ಲಪ್ಪ, ಪ್ರತ್ಯಕ್ಷರು ಪ್ರಮಾಣಿಸಿ ನೋಡು, ಪ್ರಮಾಣಿಸಲು ಪ್ರತ್ಯಕ್ಷ ನೋಡು ಅಂದಾಗ ಬಿಡುಗಡೆ ಆಯಿತು. ಹಾಗೆ ಧರ್ಮಸ್ಥಳ ನಡೀತಕ್ಕಂಥ ಘಟನೆ, ಅದು ಸುಳ್ಳು ನಿಜವೋ ಸತ್ಯವೋ ರಾಜಾಜ್ಞೆ ಆಗಿಬಿಟ್ಟಿದೆ, ಅದು ಪರಿಶೋಧನೆಗೆ ಒಳಪಟ್ಟಿದೆ. ಸೀತೆ ರಾಮಾಯಣದಲ್ಲಿ ಬಂತಲ್ಲ, ರಾಮ ಒಬ್ಬ ಅಗಸರವರು. ಆ ಜಾತಿ ಬಗ್ಗೆ ನಿಂದನೆ ಮಾಡ್ತಾ ಇಲ್ಲ ನಾನು. ಅದು ಒಂದು ರಾಮಾಯಣ ಕಾಲದಲ್ಲಿ ಸತ್ಯ ಹೇಳುವಂಥ ಸಮಾಜ ಅಂತ ರಾಮನೇ ತೀರ್ಮಾನ ಕೊಟ್ಟದಾನೆ. ಯಾರಿಗೆ? ಅಗಸ ರಜಕರು, ಬಟ್ಟೆ ತೊಳೆಯೋರು ಅಂತ. ಗಂಡ ಹೆಂಡತಿ ಜಗಳ ಆಡ್ತಿದ್ರು. ಬಿಟ್ಟೆಡ್ ಕಡೆಗೆ ರಾಮಲ್ಲ ನಾನು ಅಂದ. ಈ ದೂರ ಅರಮನೆಗೆ ಹೋತು. ರಾಮ ಕರೆಸಿ ಕೇಳ್ದ, ಯಾಕಪ್ಪ ಅರಮನೆ ಸುದ್ದಿ ಮಾತಾಡಿದೆ ನೀನು? ಸಾಕ್ಷಿ ಕೇಳ್ಬೇಕಲ್ಲ. ಅವಾಗ ಹೇಳ್ದ, ನೀವು ರಾವಣಿಂದ ಅಮ್ಮವ್ರು ಕರ್ಕೊಂಬಂದಿರಿ, ನಿಮ್ಮನೆ ಬಟ್ಟೆ ತೊಳೆಯೋದು ನಾನು ಎಂದು ರಜಕ ಕಂಡಿದ್ದ ಕಗಂದೆ ಎಂದವನು. ಆ ವಿಕ್ನೆಸ್ಸನ್ನು ರಾಮ ಸ್ವೀಕರಿಸಿದ, ಕಾಡಿ ಕಳಿಸಿದ. ಮುಂದೆ ಸೀತೆ ಪವಿತ್ರವಾಗಿ ಬಂದು, ಸೀತೆ ಮಾತೆಯಾಡಲು. ಆ ಸತ್ಯಾಸತ್ಯ ಬರೋವರೆ ಕಾಯಬೇಕು ನಾವು. ಇನ್ನೊಂದು ಏನಾಗಿದೆ ಅಂದರೆ, ನಮ್ಮಲ್ಲಿ ಬಂದ್ರಿ ಕೋಡಿಮಠ ಸ್ವಾಮಿಗಳು ಬಂದರು, ಸಂಕೇಶ್ವರ ಮನೆಗೆ ಸಮಾಚಾರ. ಆಮೇಲೆ ಯಾಕೆ ಬಂದರು, ಏನು ವಿಷಯ, ಅವರು ಶ್ರಾವಣದಲ್ಲಿ ಕರೀತಾರೆ ಗುರುಗಳನ್ನ, ಬಂದರು, ವಿಚಾರ. ಆಮೇಲೆ ಪ್ರಚಾರ, ಅಲ್ಲಿ ಬಂದರಂತೆ, ಪೂಜೆ ಆದಂತೆ, ಕರೆಸ್ತ ಪ್ರಚಾರ. ಇನ್ನೊಂದು ಪ್ರಬಲವಾಗಿದೆ, ಅಪಪ್ರಚಾರ. ಅದು ಕಡೆಗೆ ಬರಬೇಕು. ಇವತ್ತಿನ ಅಪಪ್ರಚಾರವೇ ಮೊದಲು ಮುಡಿತೀಗ. ಅಪಪ್ರಚಾರ ಆಮೇಲೆ ಮುಗಿಯತ ಸತ್ಯ ಹೋಗ್ತಾನೆ ಅವನು. ಸತ್ಯ ಪ್ರತಿಗೆ ಪ್ರಚಾರ, ವಿಚಾರ, ಸಮಾಚಾರ, ಅಪಪ್ರಚಾರ. ಅಲುಕುರಿದವನಿಗೆ ಅಪಪ್ರಚಾರವೇ ಆಯುಧ. ಇದು ನಡೀತಾ ಇದೆ. ಮತ್ತು ಬಹುಶಃ ಮಂಜುನಾಥನೇ ಇದನ್ನೆಲ್ಲ ಮಾಡಿಸ್ತಿರ್ಬೇಕು. ಸತ್ಯವರೆಗೆ ಬಂದಾಗ ಎಲ್ಲರಿಗೂ ಕಾಯಬೇಕು, ಅಲ್ಲಿವರೆಗೆ ಕಾಯಬೇಕು. ಯಾರನ್ನೂ ದೂಷಣೆ ಮಾಡೋಂಗಿಲ್ಲ. ಬೆಳಕದ್ದಲ್ಲಿ ಕತ್ಲೆ ಇರ್ತದೆ, ಕತ್ಲೆ ಇದ್ದಲ್ಲಿ ಬೆಳಕಿರ್ತದೆ. ಬೆಳಕು ಬಂದಾಗ ಕತ್ಲೆ ಹೋಗ್ತದೆ.